Hi dear students, welcome back to my Easy Chemistry platform. Here I am going to discuss about the remaining part of the EMF, that is the types of electrodes. Dear students, for examination point of view, it is very most important concept. Here on this concept you are having one fixed question, that is the types of electrodes. So let's start. First one is a reference electrode. What is meant by reference electrode? Reference means we know that, okay, we know the value, we know the amount or whatever, that is the reference. The potential of an unknown electrode, it can be obtained by only by combining it with an electrode of known potential to make a cell. Here the potential of an unknown electron ಅಂದರೆ ಗೊತ್ತಿರದೇ ಇರುವಂತಹ ಇಲೆಕ್ಟ್ರೋಡ್ದ ಪೊಟೆನ್ಷಿಯಲ್ ಅನ್ನ ಏನು ಮಾಡ್ತೀವಿ ಅಂತಂದ್ರೆ ಫೈಂಡ್ ಔಟ್ ಮಾಡ್ತೀವಿ. ಗೊತ್ತಿರದೇ ಇರುವಂತಹ ಪೊಟೆನ್ಷಿಯಲ್ ಅನ್ನ ಅಂದ್ರೆ ಆ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ಗೊತ್ತಿರುವಂತಹ ಇಲೆಕ್ಟ್ರೋಡ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಂಡುಹಿಡಿತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಹೇಳಿ ಕರಿತೀವಿ. ದ EMF ಆಫ್ ದಿಸ್ ಸೆಲ್ ಈಸ್ ಡಿಟರ್ಮೈನ್ಡ್ ಅಂಡ್ ದೆನ್ ದ ಪೊಟೆನ್ಷಿಯಲ್ ಆಫ್ ದಿ ಅನ್ನೋನ್ ಎಲೆಕ್ಟ್ರೋಡ್ ಈಸ್ ಕ್ಯಾಲ್ಕುಲೇಟೆಡ್. ಅಂದ್ರೆ ಈ ಸೆಲ್ EMF ಅನ್ನ ಕಂಡುಹಿಡಿದು ಬಿಟ್ಟು ಗೊತ್ತಿರದೇ ಇರುವಂತಹ ಇಲೆಕ್ಟ್ರಾಡ್ ಪೊಟೆನ್ಷಿಯಲ್ ಅನ್ನ ಏನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ದ EMF ಆಫ್ ದಿಸ್ ಸೆಲ್ ಈಸ್ ಡಿಟರ್ಮೈನ್ಡ್ ಅಂಡ್ ದೆನ್ ದ ಪೊಟೆನ್ಷಿಯಲ್ ಆಫ್ ದಿ ಅನ್ನೋನ್ ಎಲೆಕ್ಟ್ರಾಡ್ ಈಸ್ ಕ್ಯಾಲ್ಕುಲೇಟೆಡ್. ದಿ ಎಲೆಕ್ಟ್ರಾಡ್ ವಿತ್ ಎ ನೋನ್ ಪೊಟೆನ್ಷಿಯಲ್, it is used to determine the potential of unknown electrode is called reference electrode. What is meant by reference electrode? Define reference electrode. Reference electrode ಅನ್ನು ಹೆಂಗ್ ಡಿಫೈನ್ ಮಾಡ್ತೀರಾ? The electrode with known potential used to determine the potential of unknown electrodes. ಅಂದ್ರೆ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ಗೊತ್ತಿರದೇ ಇರುವಂತಹ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ಕಂಡುಹಿಡಿಯೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಹೇಳಿ ಕರಿತೀವಿ. One of the electrodes used as a reference electrode is hydrogen electrode. ಒಂದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ರೆಫರೆನ್ಸ್ ಎಲೆಕ್ಟ್ರೋಡ್ ಯಾವ್ದು ಬರುತ್ತೆ ಅಂತಂದ್ರೆ ದಟ್ ಈಸ್ ದ ಹೈಡ್ರೋಜನ್ ಎಲೆಕ್ಟ್ರೋಡ್ ಬರುತ್ತೆ. ಇಟ್ಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹ್ಯಾಸ್ ಬೀನ್ ಟೇಕನ್ ಆಟ್ 0. ಇದ್ರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ಏನಂತ ತಗೋತೀವಿ, 0 ಅಂತ ಹೇಳಿ ತಗೊಳ್ತೀವಿ. ಇಟ್ಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹ್ಯಾಸ್ ಬೀನ್ ಟೇಕನ್ ಆಸ್ 0. ಬಟ್ ಯೂಸ್ ಆಫ್ ಹೈಡ್ರೋಜನ್ ಎಲೆಕ್ಟ್ರೋಡ್ as a reference electrode is not convenient obviously. ಯಾವಾಗಲೂ ಏನಂತಂದ್ರೆ ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನ ರೆಫರೆನ್ಸ್ ಎಲೆಕ್ಟ್ರೋಡ್ ಅನ್ನಾಗಿ ಯೂಸ್ ಮಾಡೋದು ಕನ್ವಿನಿಯಂಟ್ ಅನ್ಸಲ್ಲ. ಬಿಕಾಸ್ ಇಟ್ ಇನ್ವಾಲ್ವ್ಸ್ ದ ಯೂಸ್ ಆಫ್ H2 ಗ್ಯಾಸ್. ಏನಕ್ಕಂತಂದ್ರೆ ಇದರಲ್ಲಿ ಏನಿರುತ್ತಂತಂದ್ರೆ H2 ಗ್ಯಾಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲಾ ಸಿಚುವೇಶನ್ ನಲ್ಲಿನೂ ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡೋದಿಕ್ ಆಗಲ್ಲ. ಹೆನ್ಸ್ ದಿ ನಂಬರ್ ಆಫ್ ಅದರ್ ಎಲೆಕ್ಟ್ರಾಡ್ಸ್ ಹ್ಯಾವ್ ಬೀನ್ ಯೂಸ್ಡ್ ಆಸ್ ಎ ರೆಫರೆನ್ಸ್ ಎಲೆಕ್ಟ್ರಾಡ್. ಅಂದ್ರೆ ಬೇರೆ ಬೇರೆ ರೀತಿಯಾದಂತ ಇನ್ನೂ ನಂಬರ್ ಆಫ್ ಎಲೆಕ್ಟ್ರಾಡ್ಸ್ ಅನ್ನ ನಾವೇನು ಯೂಸ್ ಮಾಡ್ತೀವಿ ಅಂತಂದ್ರೆ ರೆಫರೆನ್ಸ್ ಎಲೆಕ್ಟ್ರಾಡ್ ಆಗಿ ಯೂಸ್ ಮಾಡ್ತೀವಿ. ಯಾವ್ಯಾವ ಇರ್ಬೋದು? ದಿ ಮೋಸ್ಟ್ ಕಾಮನ್ ಆಫ್ ದೀಸ್ ಈಸ್ ದಿ ಕ್ಯಾಲೋಮೆಲ್ ಎಲೆಕ್ಟ್ರಾಡ್. ಜಾಸ್ತಿ ಕಾಮನ್ ಆಗಿರುವಂತ ರೆಫರೆನ್ಸ್ ಎಲೆಕ್ಟ್ರಾಡ್ ಯಾವ್ದಂತಂದ್ರೆ ಕ್ಯಾಲೋಮೆಲ್ ಎಲೆಕ್ಟ್ರಾಡ್. ನೋಡಿ ಇಷ್ಟೆಲ್ಲ ನಾನು ಕಲಿತಾ ಇದ್ದೀರಲ್ಲ, ಇದರಲ್ಲಿ ಏನೂ ಇಲ್ಲ, ಜಸ್ಟ್ ಸಿಂಪಲ್. Potential of unknown electrode can be obtained only by combining it with the electrode of known potential. EMF of this cell is determined and then the potential of unknown electrode calculated. The electrode with known potential used to determine the potential of unknown electrodes is called reference electrode. One of the electrodes is used as a reference electrode, that is hydrogen, but it is not possible to use in all conditions because it containing H2 gas. And then other reference electrodes are that is the calomel electrodes. Here the electrode potential of the calomel electrode is, calomel electrode the electrode potential ಎಷ್ಟಿರುತ್ತೆ? At 25 degrees Celsius it using 0.1 in KCl, 1.01 KCl and standard KCl solution have been determined accurately. 25 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 0.1 ಎನ್ KCl ಯೂಸ್ ಮಾಡ್ತೀವಿ, 1.0 ಎನ್ ಯೂಸ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ KCl ಸೊಲ್ಯೂಷನ್ ಅನ್ನ ಏನ್ ಮಾಡ್ತೀವಿ ಅಂತಂದ್ರೆ ಯೂಸ್ ಮಾಡ್ತೀವಿ ಡಿಟರ್ಮೈನ್ ಮಾಡೋದಕ್ಕೆ ಅಕ್ಯುರೇಟ್ ಆಗಿ. ಅವಾಗ ಎಷ್ಟೆಷ್ಟು ಸಿಗತ್ತೆ? KCl ಸೊಲ್ಯೂಷನ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ತಗೊಳ್ತಾ ಇದ್ದೀನಿ. 0.1 ಎನ್ KCl ಸೊಲ್ಯೂಷನ್ ಅಲ್ಲಿ ಪ್ಲಸ್ 0.338 ವೋಲ್ಟ್ ಇರುತ್ತೆ. 1.0
ಎನ್ ಕೆ ಸಿ ಎಲ್ನಲ್ಲಿ ಎಷ್ಟಿರುತ್ತೆ ಅಂತಂದರೆ ಪ್ಲಸ್ 0.2800 ವೋಲ್ಟ್ ಇರುತ್ತೆ. ಸ್ಯಾಚುರೇಟೆಡ್ ಕೆ ಸಿ ಎಲ್ನಲ್ಲಿ ಎಷ್ಟಿರುತ್ತೆ ಅಂತಂದರೆ ಪ್ಲಸ್ 0.2415 ವೋಲ್ಟ್ ಇರುತ್ತೆ. ಟು ಡಿಟರ್ಮೈನ್ ದ ಇಲೆಕ್ಟ್ರಾಡ್ ಪೊಟೆನ್ಷಿಯಲ್ ಆಫ್ ಎನಿ ಎಲೆಕ್ಟ್ರಾಡ್, ಎ ಸೆಲ್ ಯೂಸಿಂಗ್ ದಿಸ್ ಆಸ್ ಒನ್ ಆಫ್ ದ ಎಲೆಕ್ಟ್ರಾಡ್ ಆ್ಯಂಡ್ ಕೆಲೊಮೆಲ್ ಎಲೆಕ್ಟ್ರಾಡ್ ಆಸ್ ದಿ ಸೆಕೆಂಡ್ ಎಲೆಕ್ಟ್ರಾಡ್ ಈಸ್ ಸೆಟ್ ಅಪ್. The EMF of the cell is measured and then the following expressions is used to calculate the required electric potential. ಇಲ್ಲಿ ನೋಡ್ಕೊಳ್ಳಿ, ಟು ಡಿಟರ್ಮೈನ್ ದ ಎಲೆಕ್ಟ್ರಾಡ್ ಪೊಟೆನ್ಷಿಯಲ್ ಆಫ್ ಎನಿ ಒನ್ ಎಲೆಕ್ಟ್ರಾಡ್, ಯಾವುದು ಎಲೆಕ್ಟ್ರಾಡ್ ಎಲೆಕ್ಟ್ರಾಡ್ ಪೊಟೆನ್ಷಿಯಲ್ ಅನ್ನ ಕಂಡುಹಿಡಿಯೋರಿದ್ರೆ ಅಂತಂದ್ರೆ ಎ ಸೆಲ್ ಯೂಸಿಂಗ್ ದಿಸ್ ಆಸ್ ಒನ್ ಆಫ್ ದ ಎಲೆಕ್ಟ್ರಾಡ್ ಅಂಡ್ ಕೆಲೊಮೆಲ್ ಎಲೆಕ್ಟ್ರಾಡ್ ಆಸ್ ದಿ ಸೆಕೆಂಡ್ ಎಲೆಕ್ಟ್ರಾಡ್. ಒಂದೇನ್ ಮಾಡ್ತೀರಿ ಅಂತಂದ್ರೆ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ತೀರಿ, ಇನ್ನೊಂದೇನಂತಂದ್ರೆ ಕೆಲೊಮೆಲ್ ಎಲೆಕ್ಟ್ರಾಡ್ ಅನ್ನ ತಗೊಳ್ತೀರಿ, ಸೆಟಪ್ ಮಾಡ್ತೀರಾ. ದ ಸೆಲ್ ಈಸ್ ಮೆಜರ್ಡ್ ಅಂಡ್ ದೆನ್ ದ following expressions it is used to calculate the required electric potential. That is like this one. EMF of the cell is equal to reduction potential of cathode minus reduction potential of anode. ನೋಡಿ, EMF of the cell it is used to reduction potential of cathode minus reduction potential of anode. ಸೊ ಇದಿಷ್ಟು ಯಾವ್ದ್ರದ್ದು ಅಂತಂದ್ರೆ ನಾವು ಮಾತಾಡಿದ್ದು ರೆಫರೆನ್ಸ್ ಎಲೆಕ್ಟ್ರಾಡ್. ಓಕೆ, ಅಂಡ್ ನಾವು ನೆಕ್ಸ್ಟ್ ವಿಲ್ ಮೂವ್ ಟು ದಿ ಕೆಲೊಮೆಲ್ ಎಲೆಕ್ಟ್ರಾಡ್. ಕೆಲೊಮೆಲ್ ಎಲೆಕ್ಟ್ರೋಡ್ ಡೈಗ್ರಾಮ್ ನೋಡ್ಕೊಳ್ಳಿ ಫಸ್ಟ್ ಯಾವ ರೀತಿಯಾಗಿದೆ ಅಂತ ಹೇಳಿ. ಇಲ್ಲೇನಂತಂದ್ರೆ ಇಲ್ಲೊಂದು ಎ ಅಂತ ಹೇಳಿದೆ. ಸೊ ಡೈಗ್ರಾಮ್ ನೋಡ್ಕೊಳ್ಳಿ, ಇದು ಬಿ ಇದೆ, ಇದು ಟಿ ಇದೆ, ಇಲ್ಲಿ KCl ಸೊಲ್ಯೂಷನ್ ತಗೊಂಡಿದ್ದೀನಿ. ಇದು ಇಲ್ಲಿ ನೋಡಿ HG ಇದೆ, ಇದು Hg2Cl2 ಇದೆ, ಪೇಸ್ಟ್ ಇದೆ, ಇದು HG ಇದೆ, ಇದು ಪ್ಲಾಟಿನಮ್ ವೈರ್ ಇದೆ. ನೋಡ್ಕೊಳ್ಳಿ, ನಿಧಾನಕ್ಕೆ ನೋಡ್ಕೊಳ್ಳಿ ಸ್ವಲ್ಪ ಡೈಗ್ರಾಮ್ ಅನ್ನ. ಓಕೆ, ಸೊ ನಾವು ಕೆಲೊಮೆಲ್ ಎಲೆಕ್ಟ್ರಾಡ್, ಪ್ಯೂರ್ ಮರ್ಕ್ಯೂರಿ, ಇಟ್ ಈಸ್ ಪ್ಲೇಸ್ಡ್ ಅಟ್ ದಿ ಬಾಟಮ್ ಆಫ್ ದ ಟ್ಯೂಬ್ ಟಿ. ಇಲ್ಲೇನಂತಂದ್ರೆ ಇಲ್ಲೇನು ತಗೊಂಡಿದ್ದೀನಿ ನಾನು ಡೈಗ್ರಾಮ್ ನಲ್ಲಿ, ಇದು ಟಿ ಇದೆ, ಟಿ ಶೇಪ್ ಟ್ಯೂಬ್ ಇದೆ. ಇಲ್ಲಿ ಬಾಟಮ್ ನಲ್ಲಿ ಏನು ಹಾಕಿದ್ದೀನಿ ಅಂತಂದ್ರೆ ಪ್ಯೂರ್ ಮರ್ಕ್ಯೂರಿಯನ್ನ ಹಾಕಿದ್ದೀನಿ. ಸೊ ಪ್ಯೂರ್ ಮರ್ಕ್ಯೂರಿ ಇಸ್ ಪ್ಲೇಸ್ಡ್ ಅಟ್ ದಿ ಬಾಟಮ್ ಆಫ್ ದ ಟ್ಯೂಬ್ ಟಿ. It is covered with a paste of mercurous chloride and then filled with either decinormal or normal or saturated solution of KCl from the side tube A. From the side tube A such that the side tube B is also filled with the KCl solution. ನೋಡ್ಕೊಳ್ಳಿ, ಇಲ್ಲಿ ಒಂದು ಬಿ ಟ್ಯೂಬ್ ಇದೆ, ಇಲ್ಲಿ ಒಂದು ಏನಂತಂದ್ರೆ ಎ ಟ್ಯೂಬ್ ಇದೆ. ಈ ಸೈಡ್ ಟ್ಯೂಬ್ ಎ ದಿಂದ ಏನು ಹಾಕ್ತೀರಾ ಅಂತಂದ್ರೆ ಇಲ್ಲಿ ಪೇಸ್ಟ್ ಮೇಲ್ಗಡೆಗೆ ಕವರ್ ಆಗೋದಕ್ಕೆ Hg2Cl2 ಹಾಕ್ತೀರಾ, ಹೌದಾ? ಮತ್ತೇನು ಹಾಕ್ತೀರಾ ಅಂತಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ KCl ಹಾಕ್ತೀರಾ. ಮತ್ತೆ ಟ್ಯೂಬ್ ಬಿ ದಿಂದನೂ ಕೂಡ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ KCl ಇರುತ್ತೆ. ಓಕೆ, ಅಂಡ್ ಎ ಟ್ಯೂಬ್ ಹಿಯರ್ ಸಿ having a piece of platinum wire sealed at its end is fixed into the tube T such that the platinum wire remains dipped into the mercury. A tube C. Okay, so this is our the tube C. ಇದೇನು ಕಾಣಿಸ್ತಾ ಇದೆ ಇದೆಲ್ಲ ಏನಂತಂದ್ರೆ ಟ್ಯೂಬ್ ಸಿ. ದಿಸ್ ಟ್ಯೂಬ್ ಸಿ ಹ್ಯಾವಿಂಗ್ ಅ ಪೀಸ್ ಆಫ್ ಪ್ಲಾಟಿನಮ್ ವೈರ್. ಇದರಲ್ಲಿ ಏನಿದೆ? ಪ್ಲಾಟಿನಮ್ ವೈರ್ ಇದೆ. ಅಟ್ ಇಟ್ಸ್ ಎಂಡ್ ಈಸ್ ಫಿಕ್ಸ್ಡ್ ಇನ್ ಟು ದ ಟ್ಯೂಬ್ ಟಿ. ಟ್ಯೂಬ್ ಟಿಗೆ ಏನಾಗಿದೆ ಅಂತಂದ್ರೆ ಇದು ಫಿಕ್ಸ್ ಅಪ್ ಆಗಿದೆ. ಸಚ್ ದ್ಯಾಟ್ ದ ಪ್ಲಾಟಿನಮ್ ವೈರ್ ರಿಮೇನ್ಸ್ ಡೀಪ್ಡ್ ಇನ್ ಟು ದ ಮರ್ಕ್ಯೂರಿ. ಇದನ್ನ ನಾವೇನ್ ಮಾಡಿದೀವಿ? ಮರ್ಕ್ಯೂರಿನಲ್ಲಿ ಡೀಪ್ ಮಾಡಿದೀವಿ. ಇಲ್ಲೇನ್ ತೋರಿಸ್ತಾ ಇದ್ದೀನಲ್ಲ, ಇದೇನ್ ತಗೊಂಡಿದೀವಿ? ಮರ್ಕ್ಯೂರಿ ತಗೊಂಡಿದೀವಿ. A little mercury it is placed in the tube C and a copper wire put into it to make an electrical contact. Electrical contact ಆಗೋದಕ್ಕೆ ಏನು ಮಾಡೋದು ಅಂತಂದ್ರೆ little mercury it is placed inside the tube C. Tube C ಒಳಗೆ ಸ್ವಲ್ಪ ಏನು ಮಾಡೋದು? ಮರ್ಕ್ಯೂರಿ ಹಾಕಿದ್ದೀನಿ and a copper wire put into to make an electrical contact. Oxidation can occur at this electrode as follows. ಇದರಲ್ಲಿ ಏನಂತಂದ್ರೆ ಆಕ್ಸಿಡೇಷನ್ ಆಕರ್ ಆಗುತ್ತೆ. ಯಾವ ರೀತಿಯಾಗಿ ಆಕ್ಸಿಡೇಷನ್ ಆಕರ್ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. Hg gives rise to Hg+2 plus 2 electron. Sorry, Hg2. 2 moles of Hg gives rise to Hg2 plus 2. Means it lost 2 electrons. Means therefore here plus 2e. And again this Hg2 plus 2 plus 2Cl gives rise to Hg2Cl2. Here 2 molecules of Cl, Hg2Cl2. And again 2 molecules of or 2 moles of Hg
it reacts with 2Cl minus to give Hg2Cl2 plus 2 electron. And now this is about the oxidation, and next one is in reduction. Reduction can occur at this electrode as follows. Hg2Cl2 is Hg2 plus 2Cl minus, and then again Hg2 plus 2 electrons. Reduction plus 2 electrons to give 2 Hg. ಅಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ. ಇದೇ ರಿಯಾಕ್ಷನ್ ಇದೆ, ಇಲ್ಲಿ ಬರೆದಿದ್ದೀನಿ, ರಿವರ್ಸ್ ತೋರಿಸಿದ್ದೀನಿ. ಆಕ್ಸಿಡೇಷನ್ ರಿಡಕ್ಷನ್ ಅಂದರೆ ರಿವರ್ಸ್. 2Hg ಇಲ್ಲಿದೆ, 2Hg ಇಲ್ಲಿದೆ, ಇದನ್ನ ಏನು ಮಾಡಿದ್ದೀನಿ, ರಿವರ್ಸ್ ಬರೆದಿದ್ದೀನಿ. ಮತ್ತೆ ನೋಡಿ, Hg2Cl2 plus 2e, Hg2Cl2 plus 2e gives rise to 2Hg plus 2Cl minus. ಆದರೆ ಜಸ್ಟ್ ನೀವು ಮೂರು ಇದು ಆಕ್ಸಿಡೇಷನ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಿದ್ರೆ ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ಇದನ್ನ ಮೊದಲಿಗೆ ಬರೋದು, ಇದನ್ನ ಕೊನೆಗೆ ಬರೋದು, ಮೊದಲಿಗೆ ಕೊನೆಗೆ. ಹೌದಾ? ಸೊ ಇದೇನಾಯ್ತು ಅಂತಂದ್ರೆ ಕೆಲೊಮೆಲ್ ಎಲೆಕ್ಟ್ರೋಡ್ ಬಗ್ಗೆ ನೋಡ್ತಾ ಇದ್ದೀವಿ. ಹಿಯರ್ ದಿ ಓವರ್ ಆಲ್ ರಿಯಾಕ್ಷನ್ ಆಫ್ ರಿಡಕ್ಷನ್ ಈಸ್ ಜಸ್ಟ್ ದ ರಿವರ್ಸ್ ಆಫ್ ಓವರ್ ಆಲ್ ರಿಯಾಕ್ಷನ್ ಆಫ್ ಆಕ್ಸಿಡೇಷನ್. ಹ್ಯಾಸ್ ದ ಕೆಲೊಮೆಲ್ ಎಲೆಕ್ಟ್ರೋಡ್ ಈಸ್ ರಿವರ್ಸಿಬಲ್ ವಿತ್ ರೆಸ್ಪೆಕ್ಟ್ ಟು ಕ್ಲೋರೈಡ್ ಅಯಾನ್ಸ್. ಅದೇ ನಾವು ಏನು ನೋಡಿದ್ವಲ್ಲ, ಅಲ್ಲಿ ಏನಾಗಿತ್ತು ಅಂತಂದ್ರೆ ಓವರ್ ಆಲ್ ರಿಯಾಕ್ಷನ್ ಆಫ್ ರಿಡಕ್ಷನ್, it is just a reverse of the overall reaction of the oxidation. The EMF of the cell at 25 degrees Celsius is plus 0.280 volt. That is the calomel electrode EMF with respect to the standard hydrogen electrode is plus 0.280 volt. This means that 0.280 must be added to any electrode potential measured against a calomel electrode. And next one, very most important point, dear students, it is a repeated question. Derivation of Nernst equation for EMF of a cell. Derivation of Nernst equation for EMF of a cell. Suppose the cell reaction is involved in any reversible cell, it is represented by the general reaction. ಯಾವುದು ಒಂದು ಸೆಲ್ ರಿಯಾಕ್ಷನ್ ಅನ್ನ ಯಾವ ರೀತಿಯಾಗಿ ನಾವು ರೀಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಈ ರೀತಿಯಾಗಿ ರೀಪ್ರೆಸೆಂಟ್ ಮಾಡ್ತೀವಿ. ಸ್ಮಾಲ್ ಎ ಕ್ಯಾಪಿಟಲ್ ಎ ಪ್ಲಸ್ ಸ್ಮಾಲ್ ಬಿ ಕ್ಯಾಪಿಟಲ್ ಬಿ ಪ್ಲಸ್ ಸೋ ಆನ್, ಸ್ಮಾಲ್ ಎಕ್ಸ್ ಕ್ಯಾಪಿಟಲ್ ಎಕ್ಸ್ ಪ್ಲಸ್ ಸ್ಮಾಲ್ ವೈ ಕ್ಯಾಪಿಟಲ್ ವೈ ಪ್ಲಸ್ ಸೋ ಆನ್. ಅಂದ್ರೆ ಇದೇನಂತಂದ್ರೆ ಜನರಲ್ ರಿಯಾಕ್ಷನ್ ಅನ್ನ ಮೊದಲಿಗೆ ಬರೀರಿ. ಆಮೇಲೆ ದ ಫ್ರೀ ಎನರ್ಜಿ ಚೇಂಜ್ ಆಫ್ ದಿಸ್ ರಿಯಾಕ್ಷನ್ ಈಸ್ ಗಿವನ್ ಬೈ ದಿ ರಿಯಾಕ್ಷನ್ ಐಸೋಥರ್ಮ್ ಆಸ್. ದ ಫ್ರೀ ಎನರ್ಜಿ ಚೇಂಜ್ ಆಫ್ ದಿಸ್ ರಿಯಾಕ್ಷನ್, ಈ ರಿಯಾಕ್ಷನ್ ಫ್ರೀ ಎನರ್ಜಿ ಚೇಂಜ್ ಅನ್ನ ಯಾವ ರೀತಿಯಾಗಿ ಬರೀತೀವಿ ಅಂತಂದ್ರೆ ಡೆಲ್ಟಾ ಜಿ ಈಸ್ ಈಕ್ವಲ್ ಟು ಡೆಲ್ಟಾ ಜಿ ನಾಟ್ ಪ್ಲಸ್ ಆರ್ ಟಿ ಲ್ಯಾನ್ ಎ ಎಕ್ಸ್ ಟು ದ ಪವರ್ ಎಕ್ಸ್ ಎ ವೈ ಟು ದ ಪವರ್ ವೈ ಡಿವೈಡೆಡ್ ಬೈ ಎ ಟು ದ ಪವರ್ ಎ ಬಿ ಟು ದ ಪವರ್ ಬಿ. ಕಾಲ್ ಇಟ್ ಎಸ್ ಇಕ್ವೇಶನ್ ನಂಬರ್ 1. ಏನ್ ತಗೊಂಡಿದ್ದೀನಿ, ಪ್ರೀ ಎನರ್ಜಿ ಚೇಂಜ್ ಆಫ್ ದಿಸ್ ರಿಯಾಕ್ಷನ್ ಇಟ್ ಈಸ್ ಗಿವನ್ ಬೈ ಡೆಲ್ಟಾ ಜಿ ಇದೆ, ಡೆಲ್ಟಾ ಜಿ ನಾಟ್ ಪ್ಲಸ್ ಆರ್ ಟಿ ಲ್ಯಾನ್. Okay, here A, X, B, and then X, here A, X, and then A, Y. Next one, A, and then AP. Here A into X to the power X, A into Y to the power Y, A into A to the power A into B to the power B. Delta G naught is standard free energy change. AB, AX, AY, it represents the activity of the AB and XY. AB, AX, AY ಅನ್ನೋದೇನಿದೆಯಲ್ಲ activities of the AB, X, Y respectively in standard state. ನೋಡ್ಕೊಳ್ಳಿ ಮತ್ತೊಮ್ಮೆ, ax to the power x, ay to the power y, aa to the power a, ab to the power b. This is equation number 1 ಅಂತ ಹೇಳಿ ಅಂದಿದ್ದೀವಿ. Here, if the cell reaction involved transference of n moles of electrons. ಸೆಲ್ ರಿಯಾಕ್ಷನ್ ಏನಂತಂದ್ರೆ n moles of electrons ಅನ್ನು ಏನ್ ಮಾಡುತ್ತೆ ಅಂತಂದ್ರೆ ಟ್ರಾನ್ಸ್ಫರೆನ್ಸ್ ಮಾಡುತ್ತೆ. This corresponds to the flow of NF. Corresponds to the flow of NF, Faraday of electricity. NF, Faraday of electricity. Andre the cell reaction, it involves the transference of n moles of electrons. This corresponds to the flow of NF. N ide electrons transference agate NF, Faraday of electricity. And next one, if E is the EMF of the cell, E ಅನ್ನೋದು ಏನಂತಂದ್ರೆ EMF of the cell,
when activities of A, B, X, Y, etc. E is EMF of the cell when activities of A, B, X, Y, etc. are AA, AB, AX, AY, etc. respectively. Then electrical energy is produced in the cell. This is N, NF and E. Overall is finally NFE. Since electrical energy is produced, it is equal to the decrease in the free energy of cell. It is reaction we have. Electrical energy produced. ಏನು ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲ ಇಟ್ ಈಸ್ ಈಕ್ವಲ್ ಟು electrical energy, it is equal to decrease in the free energy of the cell of the reaction. ಇದೇನು ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲ ಇದು ಫ್ರೀ ಎನರ್ಜಿನಲ್ಲಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಡಿಕ್ರೀಸ್ ಆಗೋದ್ರಿಂದ ನಾವು ಯಾವ ರೀತಿಯಾಗಿ ರೀಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಮೈನಸ್ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಎನ್ ಎಫ್ ಇ. ಮೈನಸ್ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಎನ್ ಎಫ್ ಇ. ಕಾಲ್ ಇಟ್ ಎಸ್ ಇಕ್ವೇಶನ್ ನಂಬರ್ 2. Similarly, for the standard state we have. In case of standard state ನಲ್ಲಿ ಇದು ನಾರ್ಮಲ್ ಸ್ಟೇಟ್ ಬರದಾ, ಇನ್ನು ಸ್ಟ್ಯಾಂಡರ್ಡ್ ಸ್ಟೇಟ್ ನಲ್ಲಿ ಮೈನಸ್ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಎನ್ ಎಫ್ ಇ ನಾಟ್. ಜಸ್ಟ್ ಇದಕ್ಕೆ ಇ ನಾಟ್ ಹಾಕಿ, ಇದಕ್ಕೆ ಜಿ ನಾಟ್ ಹಾಕಿ. ಇಕ್ವೇಶನ್ 3. ಫೇರ್ ಇ ನಾಟ್ ಈಸ್ ದಿ ಸ್ಟ್ಯಾಂಡರ್ಡ್ ಇ ಎಂ ಎಫ್ ಆಫ್ ದ ಸೆಲ್. ಇ ನಾಟ್ ಅನ್ನೋದು ಏನ್ ಬರುತ್ತೆ ಅಂತಂದ್ರೆ ಸ್ಟ್ಯಾಂಡರ್ಡ್ ಇ ಎಂ ಎಫ್ ಆಫ್ ದ ಸೆಲ್ ಬರುತ್ತೆ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಆಫ್ ಡೆಲ್ಟಾ ಜಿ ಅಂಡ್ ಡೆಲ್ಟಾ ಜಿ ನಾಟ್ ಫ್ರಮ್ ಇಕ್ವೇಶನ್ 2 and 3 in equation 1 we get. ಈ ಇಕ್ವೇಶನ್ 1 ಏನಿದೆ ಅಲ್ಲ ನಿಮಗೆ, ಇಕ್ವೇಶನ್ 1 ನಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ ಇದು ಇಕ್ವೇಶನ್ 1 ಇದೆ ಹೌದಾ. ಡೆಲ್ಟಾ ಜಿ ಅಂಡ್ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಗೊತ್ತಿದೆ ನಮಗೆ. ಈ ಡೆಲ್ಟಾ ಜಿ ಮತ್ತೆ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂವನ್ನ ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲೇನಿದೆ ಮೊದಲಿಗೆ ಇಕ್ವೇಶನ್ ನೋಡ್ಕೊಳ್ಳಿ. ನಮ್ದು ಇಕ್ವೇಶನ್ ಏನಿದೆ ಅಂತ ಹೇಳಿ, ಇಕ್ವೇಶನ್ ಏನಿದೆ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಜಿ ನಾಟ್. ಅಂದ್ರೆ ಡೆಲ್ಟಾ ಜಿ ವ್ಯಾಲ್ಯೂ ಏನಿದೆ ಎನ್ ಎಫ್ ಇ ಮೈನಸ್ ಎನ್ ಎಫ್ ಇ. ಡೆಲ್ಟಾ ಜಿ ನಾಟ್ ಏನಾಗುತ್ತೆ ಅಂತಂದ್ರೆ ಮೈನಸ್ ಎನ್ ಎಫ್ ಇ ನಾಟ್ ಪ್ಲಸ್ ಹಿಯರ್ ಆರ್ ಟಿ ಲ್ಯಾನ್ ಎ ಎಕ್ಸ್ ಟು ದ ಪವರ್ ಎಕ್ಸ್ ಎ ವೈ ಟು ದ ಪವರ್ ವೈ ಡಿವೈಡೆಡ್ ಬೈ ಎ ಟು ದ ಪವರ್ ಎ ಬಿ ಟು ದ ಪವರ್ ಬಿ. ಅಂಡ್ ದಿಸ್ ಇಕ್ವೇಶನ್ ಡಿವೈಡಿಂಗ್ ಬೈ ಮೈನಸ್ ಎಫ್ ಎನ್ ಎಫ್. ಈ ಹೋಲ್ ಇಕ್ವೇಶನ್ಗೆ ಏನ್ ಮಾಡ್ತೀರಾ ಅಂತಂದ್ರೆ ಎನ್ ಎಫ್ ದಿಂದ ಏನ್ ಮಾಡೋದು ಅಂತಂದ್ರೆ ಡಿವೈಡ್ ಮಾಡ್ತೀರಾ. ಎನ್ ಎಫ್ ದಿಂದ ಇಲ್ಲಿ ಡಿವೈಡೆಡ್ ಬೈ minus nf divided by minus nf. nf get cancels. Okay, so what is the remaining? E is equal to e naught. E equal to e naught minus rt. ಇಲ್ಲಿ ಏನು ಮಾಡ್ತೀರಾ ಅಂತಂದ್ರೆ nf ದಿಂದ ಡಿವೈಡ್ ಮಾಡ್ತೀರಾ, ಡಿವೈಡೆಡ್ ಬೈ nf ln ax to the power x ay to the power y a to the power a ab to the power b. ಅರ್ಥ ಆಯ್ತಾ? So this is the final equation of the Nernst equation. Thus, knowing the cell reaction and the standard EMF of the cell, the EMF of the cell for known activities of various reactants and products can be calculated. The above equation is called Nernst equation for the calculation of EMF of the cell. Arthaita? When the concentrations are not very high, replacing activities by concentrations above equation becomes. When the concentrations are not very high, concentrations ಹೈ ಇಲ್ಲದೆ ಇದ್ದಾಗ ರೀಪ್ಲೇಸಿಂಗ್ ಆಕ್ಟಿವಿಟಿ ಬೈ ಕಾನ್ಸಂಟ್ರೇಷನ್, ಅವಾಗ ಆಕ್ಟಿವಿಟಿಯನ್ನು ತೆಗೆದು ಕಾನ್ಸಂಟ್ರೇಷನ್ ಹಾಕಬೇಕು. ಇ ಈಕ್ವಲ್ ಟು ಇ ನಾಟ್ ಮೈನಸ್ ಆರ್ ಟಿ ಬೈ ಎನ್ ಎಫ್ ಲ್ಯಾನ್ ಎಕ್ಸ್ ಟು ದ ಪವರ್ ಎಕ್ಸ್ ವೈ ಟು ದ ಪವರ್ ವೈ ಎ ಟು ದ ಪವರ್ ಎ ಬಿ ಟು ದ ಪವರ್ ಬಿ. ಅಂದರೆ ಎಕ್ಸ್ ವೈ ಎ ಬಿ ಇಲ್ಲಿ ನಾವೇನು ತೊಗೊಂಡಿದ್ದೀವಲ್ಲ, ಇಲ್ಲೆಲ್ಲ ನಾವೇನು ಯೂಸ್ ಮಾಡಿದ್ದೀವಿ ಅಂತಂದರೆ ಸ್ಮಾಲ್ ಎ ಎ ಎ ಎಲ್ಲ ಯೂಸ್ ಮಾಡಿದ್ವಿ ಹೌದಲ್ಲ. ಇಲ್ಲಿ ನಾವೇನು ಯೂಸ್ ಮಾಡಬೇಕಂತಂದರೆ ಕಾನ್ಸಂಟ್ರೇಷನ್, ಅಂದರೆ ಇದು ಬಾಕ್ಸ್ ಏನು ಹಾಕಿದ್ದೀನಲ್ಲ, this box is nothing but the concentration. Okay, so this is about the Nernst equation. Okay, so in this session what we discussed about the types of electrodes. In that first one is in reference electrode, second one columnar electrode, and then third one in madidvi Nernst equation derivation anna nodidvi. Okay, so you have to watch 1 to 2 times this video, then it will enough for your examination purpose.